ಜ್ಯುವೆಲರಿ ಶಾಪ್ಗೆ ಫಿನಾಯಿಲ್ ಸಪ್ಲೈ ಮಾಡ್ತಾ ದರೋಡೆ ಮಾಡಿದ್ದ ಖದೀಮರನ್ನ ಕೆಆರ್ಪುರಂ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ನಾರಾಯಣ್ ಲಾಲ್, ಪುಷ್ಪೇಂದ್ರ, ಕೀರ್ತನಾ ರಾಜ್, ಮಹೀಂದ್ರ ಗೆಹ್ಲೋತ್, ದಿಲೀಪ್ ಕುಮಾರ್ ಬಂಧಿತ ಆರೋಪಿಗಳಾಗಿದ್ದು, ಭವಾನಿ ಜ್ಯುವೆಲರಿ ಶಾಪ್ನಲ್ಲಿ ಮಾಲೀಕ ಒಬ್ಬನೇ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭವನ್ನು ನೋಡಿಕೊಂಡು ಚಾಕು ತೋರಿಸಿ ಬೆದರಿಸಿ 480 ಗ್ರಾಂ ಚಿನ್ನದ ಸರಗಳನ್ನು ಇವರು ಕದ್ದು ಎಸ್ಕೇಪ್ ಆಗಿದ್ರು. ಇದೀಗ ಪ್ರಕರಣ ಸಂಬಂಧ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು, ರಾಜಸ್ಥಾನದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಈ 5 ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಇನ್ನು ಕೆಆರ್ಪುರದಲ್ಲಿ ಈ ನಾರಾಯಣ್ ಲಾಲ್ ಫಿನಾಯಿಲ್ ಸಪ್ಲೈ ಮಾಡ್ತಾ ಇದ್ದ. ಭವಾನಿ ಜ್ಯುವೆಲರ್ಸ್ಗೂ ಕೂಡ ಆ ಅಂಗಡಿಗೆ ಈತನೇ ಫಿನಾಯಿಲನ್ನು ಸಪ್ಲೈ ಮಾಡ್ತಾ ಇದ್ದ. ಸೊ ಯಾವಾಗ ಒಬ್ಬನೇ ಮಾಲೀಕ ಅಂಗಡಿಯಲ್ಲಿರೋದನ್ನು ಇವರು ಗಮನಿಸ್ತಾರೋ ಅದಾದಮೇಲೆ ದರೋಡೆಗೆ ಸ್ಕೆಚ್ ಹಾಕ್ತಾರೆ. ಅದಕ್ಕೋಸ್ಕರ ರಾಜಸ್ಥಾನದಿಂದ ಗೆಳೆಯರನ್ನು ಕರೆಸಿ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡ್ತಾರೆ. ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಸಂಜೆ ವೇಳೆ ಸೀಗೆಹಳ್ಳಿ ಬಳಿಯ ಅಂಗಡಿಗೆ ನುಗ್ತಾರೆ. ಮುಸ್ಕನ್ನು ಧರಿಸ್ಕೊಂಡು ಒಟ್ಟಾರೆಯಾಗಿ 480 ಗ್ರಾಂ ಚಿನ್ನದ ಸರಗಳನ್ನು ಇವರು ಕದ್ದು ಎಸ್ಕೇಪ್ ಆಗ್ತಾರೆ. ಇನ್ನು ಚಿನ್ನದ ಸರಗಳನ್ನು ಕದ್ದು ರಾಜಸ್ಥಾನದಲ್ಲಿ ಮಾರಾಟ ಮಾಡಿಕೊಂಡು ಫುಲ್ ಬಿಂದಾಸ್ ಆಗಿ ಮೋಜು ಮಸ್ತಿಯನ್ನು ಮಾಡಿಕೊಂಡಿದ್ರು. ಆದರೆ CCTVಯಲ್ಲಿ ಸೆರೆಯಾಗಿದ್ದಂತಹ ಆರೋಪಿಗಳ ಚಲನವಲನವನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ತನಿಖೆಗೆ ಇಳಿದಂತಹ ಪೊಲೀಸರು ಒಂದು ಚಿಕ್ಕ ಕ್ಲೂವನ್ನು ಪಡ್ಕೊಂಡು ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ. 5 ಮಂದಿ ಆರೋಪಿಗಳನ್ನು ರಾಜಸ್ಥಾನದಲ್ಲಿ ಬೆಂಗಳೂರಿನ ಕೆಆರ್ಪುರಂ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಬೇರೆ ಟೈಪ್ ಒಂದು ನಿಮಗೆ ಗೊತ್ತಿರಬಹುದು. ಮೂರು ತಿಂಗಳ ಅಂದಾಜು ಹಿಂದೆ ಕೆಆರ್ಪುರ ವ್ಯಾಪ್ತಿಯಲ್ಲಿ ಒಂದು ಸೀಗೆಹಳ್ಳಿ ಮೇನ್ ರೋಡಲ್ಲಿ ಒಂದು ಜ್ಯುವೆಲ್ರಿ ಶಾಪ್ ರಾಬರಿ ಆಗಿತ್ತು. ಆ ಇದರಲ್ಲಿ 3 ಜನ ಅವರು ರಾಬರಿ ಮಾಡಿದರು. ಇದರಲ್ಲಿ ಟೋಟಲ್ ಅಂದಾಜು 478 ಗ್ರಾಮ್ಸ್ ವ್ಯಾಲ್ಯೂಡ್ ಅಬೌಟ್ 50 lakhs ವರ್ತ್ ಇಂಟ್ಯಾಕ್ಟ್ ಏನು ಗೋಲ್ಡ್ ಹೋಗಿತ್ತು ಅದೆಲ್ಲ ಸಿಕ್ಕಿದೆ. 4 ಜನ ಆರೋಪಿ ಅವರಿದ್ದಾರೆ ಮತ್ತು ಒಬ್ಬ ರಿಸೀವರ್ ಇದ್ದಾರೆ. ಅವ್ರು ಎಲ್ಲರಿಗೂ ನಾವು ಅರೆಸ್ಟ್ ಮಾಡಿದ್ವಿ. ಜುಡಿಷಿಯಲ್ ಕಸ್ಟಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.